ಇನ್ನು ಗ್ರಾಹಕರು ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ನೀವು ಗಮನಿಸಿದ್ವಿ, ಮೆಟ್ರೋ ದರವನ್ನು ಕೂಡ ಏರಿಕೆ ಮಾಡಲಾಗಿತ್ತು. ಎಷ್ಟು 50% ಏರಿಕೆ ಮಾಡಲಾಗಿತ್ತು. ಇದಾದ ನಂತರ ಬಸ್ ದರದಲ್ಲೂ ಕೂಡ 15% ಏರಿಕೆ ಮಾಡಲಾಗಿತ್ತು. ಇನ್ನು ಮದ್ಯಕ್ಕೆ ಸಂಬಂಧಪಟ್ಟಂತೆ ಅಂತೂ ಪದೇ ಪದೇ ಏರಿಕೆ ಮಾಡಲಾಗ್ತಾನೆ ಇದೆ. ಬಿಯರ್ ಬೆಲೆ ಇತ್ತೀಚೆಗಷ್ಟೇ 45% ಏರಿಕೆಯನ್ನು ಮಾಡಲಾಗಿತ್ತು. ಇನ್ನು ವಿದ್ಯುತ್ ವಾಹನ ತೆರಿಗೆಯನ್ನು ಕೂಡ 10%ದಷ್ಟು ಏರಿಕೆಯನ್ನು ಮಾಡಿದೆ. ಇನ್ನು ಆಸ್ತಿ ತೆರಿಗೆಗೆ ಸಂಬಂಧಪಟ್ಟಂತೆ ಕೂಡ 25% ಏರಿಕೆಯನ್ನು ಮಾಡಿದೆ. ಇನ್ನು ಬೀಜ ಮತ್ತು ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಕೂಡ 60% ಏರಿಕೆಯನ್ನ ಮಾಡಿರುವಂಥದ್ದು. ವಾಹನ ನೋಂದಣಿ ಶುಲ್ಕ ಕೂಡ 10% ಏರಿಕೆಯಾಗಿದೆ. ಸರ್ಕಾರಿ ಕಾಲೇಜು ಶುಲ್ಕ 10% ಏರಿಕೆಯಾಗಿದೆ. ವಿದ್ಯುತ್ ವಾಹನ ತೆರಿಗೆಗೆ ಸಂಬಂಧಪಟ್ಟಂತೆ ಕೂಡ 10%ದಷ್ಟು ಏರಿಕೆಯನ್ನು ಮಾಡಲಾಗಿತ್ತು. ಸೊ ಈ ರೀತಿಯಾಗಿ ಪದೇ ಪದೇ ಬೆಲೆ ಏರಿಕೆ ಬಿಸಿ ಜನರಿಗೆ ತಡ್ತಾ ಇದೆ. ಆಸ್ತಿ ತೆರಿಗೆಗೆ ಸಂಬಂಧಪಟ್ಟಂತೆ 25% ಏರಿಕೆಯನ್ನು ಮಾಡಿತ್ತು ರಾಜ್ಯ ಸರ್ಕಾರ. ನೋಂದಣಿ ಶುಲ್ಕ 60% ಏರಿಕೆಯಾಗಿದೆ. ಇದ್ಯಾವುದು ಕೂಡ ಜನಸಾಮಾನ್ಯರಿಗೆ ಗೊತ್ತೇ ಆಗಿರೋದಿಲ್ಲ. ವಾಹನ ನೋಂದಣಿ ಶುಲ್ಕವನ್ನು ಕೂಡ 10% ಏರಿಕೆಯನ್ನು ಮಾಡಿದೆ. ಇನ್ನು ಆಸ್ಪತ್ರೆ ಸೇವಾ ಶುಲ್ಕ 5%ದಷ್ಟು ಏರಿಕೆಯಾಗಿದೆ. ಕೇಡ್ ವ್ಯಾಲ್ಯೂ 30% ಏರಿಕೆಯಾಗಿರೋದು. ಸೊ ಈ ರೀತಿಯಾಗಿ ಗ್ರಾಹಕರು ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ದಿನನಿತ್ಯ ಬಳಕೆ ಮಾಡುವಂತಹ ಹಾಲಿನ ದರ, ಅದರಲ್ಲೂ ಕೂಡ ಈಗ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.